ವಿಧಾನ ಪರಿಷತ್ತಿನಲ್ಲಿ ಮತ್ತೆ ಗ್ಯಾರಂಟಿ ಯೋಜನೆಯ ಕುರಿತಾಗಿ ಗದ್ದಲ ಆರಂಭವಾಗಿದೆ. ಯೋಜನೆ ಅನುಷ್ಠಾನ, ಮೌಲ್ಯಮಾಪನ, ನಿರ್ವಹಣೆ ಬಗ್ಗೆ ಶರವಣ ಪ್ರಶ್ನೆ ಮಾಡಿದ್ದಾರೆ. ಇದಕ್ಕೆ ಸಭಾಧ್ಯಕ್ಷ ಬೋಸರಾಜ್ ಅವರು ಜೊತೆಗೆ ಡಿಸಿಎಂ ಡಿಕೆಶಿ ಉತ್ತರ ಕೊಟ್ಟಿದ್ದಾರೆ. ಸಚಿವ ಹಾಗೂ ಸಭಾಧ್ಯಕ್ಷ ಅಲ್ಲ, ಅದು ಸಭಾನಾಯಕ ಬೋಸರಾಜ್ ಅವರು ಸಭಾನಾಯಕ ಉತ್ತರ ಕೊಟ್ಟಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಉತ್ತರ ಕೊಟ್ಟಿದ್ದಾರೆ. ಮುಂಬೈ ಮೂಲದ ಸಂಸ್ಥೆ ಇದನ್ನು ನಿರ್ವಹಣೆ ಮಾಡ್ತಾ ಇದೆ. ಇದರ ಜೊತೆಗೆ ಬೆಂಗಳೂರಿನ M2M ಮೀಡಿಯಾ ನೆಟ್ವರ್ಕ್ಗೆ ಕೊಡಲಾಗಿದೆ. ಮೌಲ್ಯಮಾಪನಕ್ಕೆ ದುಬೈ ಮೂಲದ ಕಂಪನಿಗೆ ನೀಡಲಾಗಿದೆ. ಫೀಸ್ ಇಲ್ಲದೇ ಅಜೀಂ ಪ್ರೇಮ್ಜಿ ಅವರು ಸೇರಿದಂತೆ ಹಲವು ಸಂಸ್ಥೆಗಳು ಮಾಡ್ತಾ ಇದೆ ಅಂತ ಹೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಾವು ಕೇಳಿರೋ ಮಾಹಿತಿ ಕೊಡಿ ಅಂತ ಹೇಳಿ ಆಗ್ರಹ ಮಾಡಿದ್ದಾರೆ ಶರವಣ. ಈ ವೇಳೆ ಮಧ್ಯಪ್ರವೇಶ ಮಾಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಗೃಹಲಕ್ಷ್ಮಿ ಯೋಜನೆ ಅತ್ತೆ ಸೊಸೆಗೆ ತಂದಿಡ್ತೀರಿ ಅಂತ ಹೇಳಿದ್ರಿ, ಗ್ಯಾರಂಟಿಯಿಂದ ರಾಜ್ಯಕ್ಕೆ ನಷ್ಟ ಅಂತ ಬಿಜೆಪಿ ನಾಯಕರು ಹೇಳಿದ್ರಿ. ಗ್ಯಾರಂಟಿ ಅನುಷ್ಠಾನಕ್ಕೆ ಕಾರ್ಯಕರ್ತರನ್ನು ನೇಮಕ ಮಾಡಿದ್ದೇವೆ, ಅವರಿಗೆ ವೇತನ ಕೂಡ ಕೊಡ್ತಾ ಇದ್ದೇವೆ ಅಂತ ಡಿಕೆಶಿ ಹೇಳಿದ್ದಾರೆ. ಜನರ ತೆರಿಗೆ ಹಣ ಯಾಕೆ ಕೊಡ್ತೀರಿ ಅಂತ ಹೇಳಿ ವಿಪಕ್ಷಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಗ್ಯಾರಂಟಿಗಳ ನಿವಾರಣೆ ಬಗ್ಗೆ ಯಾರ್ಯಾರು ಏನೇನು ಮಾಡ್ತಾ ಇದ್ದಾರೆ ಅನ್ನೋ ಒಂದು ವಿಚಾರನ ಪ್ರಸ್ತಾವನೆ ಮಾಡಿ. ಕರೆಕ್ಟಾ ಸರುಣವ್ರೆ? ಹೌದಣ್ಣ. ಈಗ ನಾವು ನಮ್ಮದೊಂದು ಚಿಂತನೆ, ನಾವು ಮಾಡಿದ ಚಿಂತನೆ ಕೆಲವರು ವಿರೋಧ ಮಾಡಿದ್ರು ರಾಜಕೀಯವಾಗಿ. ಅದೇ ನಾವು ವಿರೋಧ ಮಾಡೋದು ತಪ್ಪು ಅಂತ ಹೇಳೋದಿಲ್ಲ. ನಾವು ಬಡವರಿಗೆ ದುಬಾರಿ ಆಗ್ತಾ ಇದೆ, ಬದುಕೋದು ಕಷ್ಟ ಆಗ್ತಾ ಇದೆ ಅಂತೇಳಿ 5 ಗ್ಯಾರಂಟಿಗಳನ್ನು ನಾವು ಜನರ ಮುಂದೆ ಮಾತು ಕೊಟ್ಟು, ಆ ಮಾತು ಪ್ರಕಾರ ನಾವು ಮೊದಲನೇ ದಿನನೇ ನಾನು HK ಪಾಟೀಲ್ರು ನಾವೆಲ್ಲ ಫಸ್ಟ್ ದಿನ ಯಾರು ಅಧಿಕಾರ ತೆಗೆದುಕೊಂಡು ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ತೀರ್ಮಾನ ಮಾಡೋದು. ಸೊ ಅಸೆಂಬ್ಲಿಲೆಲ್ಲ ದೊಡ್ಡ ಗಲಾಟೆ ಮಾಡಿಬಿಟ್ರು ಎಲ್ಲರೂ, ಇವರ ಸ್ನೇಹಿತರುಗಳೆಲ್ಲ. ಗಂಡ ಹೆಂಡತಿಗೆ ತಂದಿಕ್ತಾ ಇದ್ದೀರಿ, ಅತ್ತೆ ಸೊಸೆಗೆ ತಂದಿಕ್ತಾ ಇದ್ದೀರಿ, ಒಂದು ಕಾಳು ಕಡಿಮೆ ಕೊಟ್ಟರು ನಾವು ಬಿಡೋದಿಲ್ಲ, ನಿಮ್ಮ ಕೈಲಿ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ರು. ಹಿಂದೆ ಪ್ರೈಮ್ ಮಿನಿಸ್ಟರ್ ಕೂಡ ಈ ನಿಮ್ಮ ಸರ್ಕಾರ ದಿವಾಳಿ ಆಗ್ತದೆ ಅಂತ ಕೂಡ ಅವರು ಹೇಳಿದ್ರು. ನಾವು ಅದಕ್ಕೇನು ಮಾತಾಡೋಕ್ಕೆ ಹೋಗಲಿಲ್ಲ. ಮಧ್ಯಪ್ರದೇಶ ಎಲೆಕ್ಷನ್ ಬಂತು, ಅಲ್ಲೂ ಕೂಡ ಶಿವರಾಜ್ ಸಿಂಗ್ ಅವರು ಅದನ್ನು ರಿಲೀಸ್ ಮಾಡೋಕ್ಕೆ ಶುರು ಮಾಡಿದ್ರು. ತಿರ್ಗಾ ನಾವು ನಮ್ಮ ನೋಡಿ ಪಕ್ಕದ ತೆಲಂಗಾಣವ್ರು ಶುರು ಮಾಡಿದ್ರು, ಈಗ ಮಹಾರಾಷ್ಟ್ರ ಶುರು ಮಾಡಿದ್ರು, ದೆಹಲಿ ಶುರು ಮಾಡಿದ್ರು. ಹೇಳಿದ್ದಾರೆ. ನಾನು ಹೇಳ್ತಾ ಇದ್ದೀನಿ ಸರ್, ತಮ್ಮ ನುಡಿಮತ್ತುಗಳು ಹೇಳ್ತೀನಿ, ಅವ್ರ ನುಡಿಮತ್ತು ಇಂಡಿಯಾ ಟುಡೇಲಿ ಮಾತಾಡಿದ ವಿಚಾರ ತಾವು ಮಾತಾಡ್ತಾ ಇದ್ದೀರಿ. ಮಾಡಿದ ಕೊನೆಗೆ ನಮ್ಮ ರಾಜ್ಯದಲ್ಲಿ ಮಾತ್ರ ನಾವು ಆದಷ್ಟು ಒಂದು 3 ತಿಂಗಳಲ್ಲೇ ತೀರ್ಮಾನ ಮಾಡಿ ಯಾರಿಗೂ ಇದರ ಇನ್ವಾಲ್ವ್ಮೆಂಟ್ ಬೇಡ, ಯಾವ ನಮ್ಮ ಏನು ಇಂಪ್ಲಿಮೆಂಟೇಷನ್ಗೆ ಇದು ಮಾಡೋದು ಬೇಡ ಅಂತೇಳಿ ನಾವು DBT ಮುಖಾಂತರ ಟ್ರಾನ್ಸ್ಫರ್ ಮಾಡಬೇಕು ಅಂತ ಮಾಡಿದೆವು. ಈ ಹಣ ಸರಿಯಾಗಿ ಹೋಗ್ತಾ ಇದೆಯಾ ಇಲ್ಲ ಅಂತೇಳಿ ಬ್ಯಾಂಕ್ ಅವ್ರಿಗೂ ಇವ್ರಿಗೂ ಮಧ್ಯ ಕೆಲವು ಇದನ್ನು ಮಾಡೋಕ್ಕೋಸ್ಕರ ಕೆಲವು ಏಜೆನ್ಸಿಗಳಿಗೆ ಕರೆದು ಅದಕ್ಕೆ ಜವಾಬ್ದಾರಿಯನ್ನು ಕೊಟ್ಟಿದ್ದೇವೆ. ಎಷ್ಟೆಷ್ಟು ಏನು ಅಂತ ಅಂದ್ಬಿಟ್ಟು ಡೀಟೇಲ್ ಹೇಳಿದ್ದೇವೆ. ಕೆಲವ್ರಿಗೆ ಎಮರ್ಜೆನ್ಸಿ ಕ್ಲಾಸು ಕಾಂಟ್ರಾಕ್ಟ್ ಮಾಡೋ ಒಂದು 20 ಲಕ್ಷಕ್ಕೆ 52,000 ಕೋಟಿ ರೂಪಾಯಿ ಈ ವರ್ಷ ಬಜೆಟ್ ಇಟ್ಟಿದ್ದೀವಿ. ಅಷ್ಟಕ್ಕೆ ಆಲ್ಮೋಸ್ಟ್ ಹೆಚ್ಚು ಕಮ್ಮಿ 1% 2% ನಾವು ಖರ್ಚು ಮಾಡಲೇಬೇಕಾಗ್ತದೆ. ಸೊ ಅದಕ್ಕೆ ಮಾಡಿದ್ವಿ. ಎರಡನೇದು ಅದು ನಿವಾರಣೆ ಮಾಡಲಿಕ್ಕೆ ಇದನ್ನು ನೋಡೋಕೆ ಅನುಷ್ಠಾನ ಸಮಿತಿ ಅಂದ್ಬಿಟ್ಟು ಇಟ್ ಇಸ್ ಎ ಪೊಲಿಟಿಕಲ್ ಕಾಲ್ ವಿ ಹ್ಯಾವ್ ಟೇಕನ್. ಆಯಿತಾ, ಪೊಲಿಟಿಕಲ್ ಕಾಲ್ ತೆಗೆದುಕೊಂಡು ನಾವು ಒಂದು ಸಮಿತಿನೂ ಮಾಡಿದ್ವಿ. ತಮಗೂ ಗೊತ್ತಿದೆ, ಅಸೆಂಬ್ಲಿಲೆಲ್ಲ ಗಿರಣ ಎಲ್ಲ ನಡೀತು. ನಿಮ್ಮ ಪಾರ್ಟಿಯವರೇ ಕ್ವಶನ್ ಹಾಕಿದ್ರು. ತಾಲೂಕು ಲೆವೆಲ್ಲೂ ಮಾಡಿದ್ದೀವಿ, ಡಿಸ್ಟಿಕ್ ಲೆವೆಲ್ಲೂ ಮಾಡಿದ್ದೀವಿ, ಸ್ಟೇಟ್ ಲೆವೆಲ್ಲೂ ಮಾಡಿದ್ದೀವಿ. ಮಾಡಿ ಒಂದು ಕಾರ್ಯಕರ್ತರು ಹೋಗ್ರಪ್ಪ, ಎಲ್ಲೆಲ್ಲ ಅನ್ಯಾಯ ಆಗಿದೆ ಎಲ್ಲ ನೋಡ್ಕೊಂಡು ಬನ್ನಿ, ಎಲ್ಲ ಮಾತಾಡ್ಕೊಂಡು ಬನ್ನಿ, ಏನಾದ್ರು ಸರಿ ಮಾಡಿ, ಅದನ್ನು ಮಿಸ್ಯೂಸ್ ಏನಾರು ಆಗ್ತಾ ಇದ್ದಾರಾ, ಬೇರೆಯವ್ರು ತೊಗೋತಾ ಇದ್ದಾರಾ, ಅವ್ರು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ತಾ ಇದ್ದಾರಾ, ಅವರ ಬದುಕೇನಾದ್ರು ಬದಲಾವಣೆ ಆಗ್ತಾ. ನಮ್ಮ 5 ಗ್ಯಾರಂಟಿಗಳು